ಪಾಂಡವರ ಪತ್ನಿ ದ್ರೌಪದಿಯ ತಂದೆ ದೃಪದ. ಆದ್ರೆ ಅವಳ ತಾಯಿ ಯಾರು ಅಂತ ನಿಮ್ಗೆಲ್ಲ ಗೊತ್ತಾ? ದ್ರೋಣನ ಮೇಲೆ ಸೇಡು ತೀರಿಸಿಕೊಳ್ಳಲು ದೃಪದ ಒಬ್ಬ ಬಲಶಾಲಿ ಪುತ್ರನಿಗಾಗಿ ಯಜ್ಞವನ್ನ ಮಾಡ್ತಾ ಇರ್ತಾನೆ. ಯಜ್ಞ ನಡೆಸಿಕೊಡುತ್ತಿದ್ದ ಋಷಿಗಳಾದ ಯಜ ಮತ್ತು ಉಪಯಜರು ದೃಪದನ ಪತ್ನಿಗೆ ಯಜ್ಞದ ಪ್ರಸಾದವನ್ನ ಸೇವಿಸಲು ಹೇಳ್ತಾರೆ. ಅವಳು ತನ್ನ ಬಾಯಲ್ಲಿ ಕೇಸರಿ ಇರುವುದರಿಂದ ಅದನ್ನ ತೊಳೆದು ಸೇವಿಸುತ್ತೇನೆ ಎಂದು ಹೇಳಿ ಹೊರಡುತ್ತಾಳೆ. ದೃಪದನ ಪತ್ನಿ ಬರುವುದು ತಡವಾದ್ದರಿಂದ ಕೋಪಗೊಂಡ ಋಷಿಗಳು ಆ ಪ್ರಸಾದವನ್ನ ಯಜ್ಞಕ್ಕೆ ಹಾಕಿಬಿಡುತ್ತಾರೆ. ಅದಾದ ಕೆಲವೇ ಕ್ಷಣಗಳಲ್ಲಿ ಯಜ್ಞದಿಂದ ಒಬ್ಬ ಬಲಶಾಲಿ ಯುವಕ ಮತ್ತು ಯುವತಿ ಬರುತ್ತಾರೆ. ಆ ಯುವಕನೇ ಮುಂದೆ ದ್ರೋಣನನ್ನು ಕೊಲ್ಲುವ ದೃಷ್ಟದ್ಯುಮ್ನ ಮತ್ತು ಆ ಕನ್ಯೆಯೇ ಮುಂದೆ ಪಾಂಡವರ ಪತ್ನಿಯಾಗುವ ದ್ರೌಪದಿ. ಯಾವುದೇ ಸ್ತ್ರೀಯ ಗರ್ಭದಿಂದ ಜನಿಸಲಿಲ್ಲವಾದ್ದರಿಂದ ದ್ರೌಪದಿಯನ್ನ ಅಯೋನಿಜ ಅಂತ ಕರೀತಾರೆ. ಮಹಾರಾಜ ದೃಪದ ಮತ್ತು ಅವನ ಪತ್ನಿ ಪ್ರಶತಿ ಅವರನ್ನ ತಮ್ಮ ಮಕ್ಕಳಂತೆ ಸ್ವೀಕರಿಸುತ್ತಾರೆ. ದೃಷ್ಟದ್ಯುಮ್ನ ಮತ್ತು ದ್ರೌಪದಿ ಪ್ರಶತಿಯನ್ನೇ ತಮ್ಮ ತಾಯಿಯಾಗಿ ಕಾಣುತ್ತಾರೆ. ಇನ್ನೊಂದು ವಿಷಯ